ಉತ್ತರ ಕರ್ನಾಟಕದ ವಿಜಯಪುರ, ರಾಯಚೂರು, ಬಾಗಲಕೋಟೆಯಲ್ಲಿ ರಣಬಿಸಿಲು ಈಗಾಗಲೇ ಜನರ ನೆತ್ತಿಯನ್ನ ಸುಡ್ತಾ ಇದೆ. ಇಂಥದ್ರಲ್ಲಿ ತೆಲಂಗಾಣ ಸರ್ಕಾರ ಉತ್ತರ ಕರ್ನಾಟಕ ಜನರ ನೆಮ್ಮದಿಯನ್ನ ಹಾಳು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಜೀವನದಿ ಕೃಷ್ಣೆಯ ಮೇಲೆ ಅವಲಂಬನೆ ಆಗಿದೆ. ಸದ್ಯ ಆಲಮಟ್ಟಿ ಜಲಾಶಯದಲ್ಲಿ ಕೇವಲ 53 ಟಿಎಂಸಿ ನೀರಿದ್ದು, ಡೆಡ್ ಸ್ಟೋರೇಜ್ 17 ಟಿಎಂಸಿ ತೆಗೆದ್ರೆ ಉಳಿಯೋದು ಕೇವಲ 36 ಟಿಎಂಸಿ ಮಾತ್ರ. ಇಷ್ಟರಲ್ಲಿ ಈ ಬಾರಿ ಬೇಸಿಗೆ ನೀಗಿಸೋದು ಕಷ್ಟ ಆಗಿದೆ. ಇಂಥದ್ರಲ್ಲಿ ನೆರೆಯ ತೆಲಂಗಾಣ ಸರ್ಕಾರ ನಾರಾಯಣಪುರ ಜಲಾಶಯದಿಂದ 5 ಟಿಎಂಸಿ ನೀರನ್ನ ಕೃಷಿಗೆ ಹಾಗೂ ಕುಡಿಯೋ ನೀರಿಗಾಗಿ ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದೆ. ರಂಗಾರೆಡ್ಡಿ ಜಿಲ್ಲೆಯಲ್ಲಿನ ಜುರಾಲ ಅಣೆಕಟ್ಟೆಗೆ ನೀರು ಹರಿಸಿ ಅಂತ ಮನವಿ ಮಾಡಿದೆ. ಇದಕ್ಕೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಏನಾದರೂ ನೀರು ಬಿಟ್ಟರೆ ಉಗ್ರ ಹೋರಾಟದ ಎಚ್ಚರಿಕೆ ನಾವು ಮಾಡಬೇಕಾಗತ್ತೆ ಅಂತ ಕೊಡ್ತಾ ಇದ್ದಾರೆ. ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲ ಅಂತಕ್ಕಂಥ ಅಣೆಕಟ್ಟಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಮತ್ತು ನಾರಾಯಣಪುರ ಜಲಾಶಯದಲ್ಲಿ 5 ಟಿಎಂಸಿ ನೀರನ್ನು ನಮಗೆ ಕೊಡಬೇಕಂತ ತಿಳ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತೆಲಂಗಾಣ ಸರ್ಕಾರ ಪತ್ರ ಬರೆದಾರೆ. ಮೊದಲೇ ನಮಗೆ ನೀರಿಲ್ಲ. ಸದ ಅಣೆಕಟ್ಟೊಳಗೆ ಕೇವಲ 58 ಟಿಎಂಸಿ ನೀರು ಅದಾವೆ. ಇನ್ನ ಬೇಸಿಗೆ ಪ್ರಾರಂಭದ ಹಂತದಲ್ಲೇ ಪ್ರಖರತೆ ಹೆಚ್ಚಾಗಿದೆ ಬಿಸಿಲಿಂದು. ಮತ್ತು ಇನ್ನೂ ಏಪ್ರಿಲ್ ತನಕ ನಮ್ಗೆ ನೀರು ಬೇಕಂತಂದ್ರೆ 8 ಟಿಎಂಸಿ ನೀರು ಹೆಚ್ಚುವರಿ ಬೇಕಾಗೈತಿ. ಮತ್ತು ಇಂಥವ್ರ ನಮಗೆ ನೀರಿಲ್ಲ ಅಂತಂದ್ರೆ ತೆಲಂಗಾಣಕ್ಕೆ ನೀರು ಕೊಡೋದು ನಮಗೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಏನಾದರೂ ಕರ್ನಾಟಕ ಸರ್ಕಾರ ಇದರಲ್ಲಿ ರಾಜಕೀಯ ಮಾಡಿ, ಈಗ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅದ, ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅದ. ಮತ್ತು ಇವರು ಪಕ್ಷದ ಮಕ್ಕ ನೋಡ್ಕೊಂಡು ಏನಾದರೂ ನೀರು ಬಿಟ್ಟು ನಮ್ಮ ಜಿಲ್ಲಾ ರೈತನ ಹಾಳು ಮಾಡೋಕೆ ನೋಡಿದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘದವರು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಂಥ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೂ ಒಂದು ಹನಿ ನೀರು ಸಹಿತ ನಾವು ಬಿಟ್ಟು ಕೊಡೋಂಗಿಲ್ಲ. ನೀವು ಏನಾರ ಕದ್ದು ಮುಚ್ಚಿ ಕೊಡೋಕತ್ತ ನಾವು ಡ್ಯಾಮಲ್ಲೇ ಮುಖ ಮಾಡಿ ಹೊರ ಹರಿಯೋದ ಬಗ್ಗೆ ನಾವು ನಿಗಾಡಬೇಕಾಗ್ತದೆ. ಕರ್ನಾಟಕ ಗಣ ಸರ್ಕಾರಕ್ಕೆ ತೆಲಂಗಾಣ ರಾಜ್ಯ ನಮ್ಮ ಕೃಷ್ಣಾ ನದಿ ನೀರು 5 ಟಿಎಂಸಿ ಕೊಡ್ಬೇಕಂತ ಹೇಳಿ ಮನವಿ ಮಾಡ್ಕೊಂಡಾರ. ಕಾರಣ ಯಾವುದೇ ಕಾಲಕ್ಕೂ ನಮ್ಮ ಘನ ಸರ್ಕಾರ ನೀರು ಕೊಡಬಾರ್ದು. ಯಾಕಂತಂದ್ರೆ ಅಲ್ಲಿ ಕಾಂಗ್ರೆಸ್ ಅದ, ಇಲ್ಲಿ ಕಾಂಗ್ರೆಸ್ ಅದ. ಈ ಒತ್ತಡಕ್ಕಾಗಿ ಮಾಡೋದು ನೀರು ಕೊಟ್ಟರೆ ನಾವು ರೈತರು ಪ್ರತಿಭಟನೆ ಮಾಡ್ತೇವೆ. ಈಗ ಬ್ಯಾಸಿಗೆ ಚಾಲು ಆಗಿದೆ, ಫೆಬ್ರವರಿ ತಿಂಗಳದು. ಈಗಾಗಲೇ ಸಾಕಷ್ಟು ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಇನ್ನು 3-4 ತಿಂಗಳ ಈ ಬಿಸಿಲಿನ ತಾಪ ಹೆಚ್ಚಾಗ್ತದೆ. ಜಲಚರ ಪ್ರಾಣಿಗಳಿಗೆ ಮತ್ತು ಕುಡಿಯುವಂಥ ಜನರಿಗೆ ನೀರಿನ ಅವಶ್ಯಕತೆ ಅದ. ನೀರು ಕಮ್ಮಿ ಬೀಳೋದು ಸ್ವಾಭಾವಿಕ ಅದ. ಅದಕ್ಕಾಗಿ ನಾವು ನೀರು ಕೊಟ್ಟರೆ ಅಮಾನ ಉಪವಾಸ ಮಾಡಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ನಾನು 4 ಮಾತನ್ನು ಮಾತಾಡ್ತೀನಿ. ಅವೈಜ್ಞಾನಿಕವಾಗಿ ನೀರು ಹಂಚಿಕೆ ಮಾಡಿದರೆ ಜನರಿಗೆ ಬಹಳಷ್ಟು ಪ್ರಾಬ್ಲಮ್ ಆಗತ್ತೆ ಅಂತ. ಒಂದು ಕಡೆಗೆ ಈಗಾಗಲೇ ಇಲ್ಲಿ ಇನ್ನೂ ಕೆಲ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ರೈತರದ್ದು ಬಹಳ ವರ್ಷಗಳ ಕೂಗು. ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದಿರಲಿ, ಇರೋ ನೀರನ್ನು ಕೂಡ ಬೇರೆ ರಾಜ್ಯಕ್ಕೆ ಕೊಟ್ಟು ಊರು ಉದ್ಧಾರ ಮಾಡೋದ್ರ ಬದಲು ರಾಜ್ಯದ ರೈತರ ನೆರವಿಗೆ ಸರ್ಕಾರ ಬರಲಿ ಅನ್ನೋದು ಪಾಪ ಈ ರೈತರ ಮಾತು. ಒಂದು ಕಡೆಗೆ ಈ ಕೃಷ್ಣಾ ನದಿ ಇದೆಯಲ್ಲ, ಇದು 3 ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಭಾಳ ಕ್ರೂಷಿಯಲ್ ಆಗಿ ಹರಿಯುವಂತಹ ನದಿ. ಸೊ ನಮಗೆ ನೀರು ಬೇಕು ಅಂತ ಹೇಳಿ ಪ್ರತಿ ಬಾರಿ ಕೂಡ ಈ ತೆಲಂಗಾಣ ಮತ್ತು ಆಂಧ್ರ ಭಾಗದ ಸರ್ಕಾರಗಳು ನಮ್ಮ ಸರ್ಕಾರಕ್ಕೆ ಮನವಿ ಮಾಡೋದು, ಇಲ್ಲಿಂದ ನೀರು ಹರಿಬಿಡ್ಲಾಗೋದು ಎಲ್ಲವೂ ಆಗ್ತಾ ಇದೆ. ಈ ಸಲ ಅಟ್ಲೀಸ್ಟ್ ಅದು ಸ್ಟಾಪ್ ಆಗುತ್ತಾ ನೋಡಬೇಕು.